ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮುಹೂರ್ತದ ವಿಡಿಯೋ ಆಗಿರುತ್ತೆ. ಇಲ್ಲಿ ಹೆಣ್ಣು ಮದುವೆ ಹೆಣ್ಣು ರೆಡಿ ಆಗಿದ್ದಾರೆ. ಹಾಗೆ ಬಾಸಿಂಗಾನ ಸೋದ್ರ ಮಾವನ ಕೈಯಲ್ಲಿ ಕಟ್ಟಿಸ್ತಾ ಇದ್ದಾರೆ. ಆನಂತರ ಮದುವೆ ಗಂಡು ಕೂಡ ರೆಡಿ ಆಗಿದ್ದಾರೆ. ಮದುವೆ ಗಂಡಿಗೆ ಕಾಲು ತೊಳೆದು ಶಾಸ್ತ್ರ ಮಾಡಿ, ಮದುವೆ ಹೆಣ್ಣಿನ ಅಪ್ಪ ಅಮ್ಮ ಆದಂಥವ್ರು ಕಾಲು ತೊಳೆದಿರೋ ಶಾಸ್ತ್ರ ಮಾಡಿ, ಆನಂತರ ಮಾತುಕತೆ ಮಾಡುವಾಗ ಏನೇನು ವರಮಾನವಾಗಿ ಕೊಡ್ತೀವಿ, ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಆ ವಸ್ತುಗಳನ್ನ ಈ ಟೈಮಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಶಾಸ್ತ್ರೋಕ್ತವಾಗಿ ಪೂಜಾರಿಯವರು ನಿಲ್ಲಿಸ್ಕೊಂಡು ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೊಡ್ಡವರೆಲ್ಲರೂ ಸಮೂಹದಲ್ಲಿ ಮಾಡುವಂಥದ್ದು. ಇದನ್ನು ಮದುವೆ ಗಂಡು ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಈಗ ಮದುವೆ ಗಂಡು ರೆಡಿ ಇದ್ದಾರೆ, ಮದುವೆ ಹೆಣ್ಣು ರೆಡಿ ಇದ್ದಾರೆ. ಈಗ ನೆಕ್ಸ್ಟ್ ಆದಮೇಲೆ ಬೀರಕ್ಕೆ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿಬಿಟ್ಟು ಗಂಡನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗುವಂಥದ್ದು. ಆನಂತರ ನಿಲ್ಲಿಸ್ಬಿಟ್ಟು ಈ ಥರ ಪರದೆ ಒಂದು ಅಡ್ಡ ಇಟ್ಟು ಎಲ್ಲ ರೆಡಿ ಮಾಡಾದಮೇಲೆ ಮದುವೆ ಹೆಣ್ಣನ್ನ ಸೋದರ ಮಾವ ಆದಂಥವ್ರು ಅವರ ಸ್ವಯ ಹಸ್ತದಿಂದ ಕರ್ಕೊಬಂದು ಕಲ್ಯಾಣ ಮಂಟಪಕ್ಕೆ ಬಿಡುವಂಥದ್ದು. ಅದೇ ರೀತಿ ಕಲ್ಯಾಣ ಮುಗಿಯೋವರೆಗೂ, ಅಂದರೆ ತಾಳಿ ಕಟ್ಟೋವರೆಗೂ ಸೋದರ ಮಾವ ಮದುವೆ ಹೆಣ್ಣಿನ ಹಿಂದೆನೇ ನಿಂತು ಕಲ್ಯಾಣನ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಕಡೆಯ ಸಂಪ್ರದಾಯ ಇದು. ಆನಂತರ ಜೀರಿಗೆ ಬೆಲ್ಲನ ಒಟ್ಟಿಗೆ ಮಾಡಿ ಒಬ್ಬರ ತಲೆ ಮೇಲೆ ಒಬ್ಬರು, ಒಬ್ಬರ ತಲೆ ಮೇಲೆ ಒಬ್ಬರು ಹಾಕಿಸ್ತಾ ಇದ್ದಾರೆ ಪೂಜಾರಿಯವರು. ಜೀರಿಗೆ ಬೆಲ್ಲ ಯಾವ ರೀತಿ ಒಂದಕ್ಕೊಂದು ಕಲ್ತ್ಕೊಂಡು ಹೊಂದಾಣಿಕೆಯಿಂದ ಬೆರ್ತೋಗಿರುತ್ತಲ್ಲ, ಅದೇ ರೀತಿಯಲ್ಲಿ ಹೆಣ್ಣು ಗಂಡು ಕೂಡ ಬೆರಿಬೇಕು ಅಂತ ಹೇಳೋವಂಥ ಸಂಕೇತ ಇದು. ಆನಂತರ ಅವರ ಪೂಜಾರಿಯವರ ಶಾಸ್ತ್ರಗಳಿರುತ್ತಲ್ಲ, ಆ ಶಾಸ್ತ್ರದ ರೀತಿಯಲ್ಲಿ ಎಲ್ಲ ಮದುವೆಯನ್ನು ನಡೆಸ್ತಾ ಇದ್ದಾರೆ. ನಾನು ಮದುವೆ ಹೆಣ್ಣಿನ ಹಿಂದೆನೇ ನಿಂತಿದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ ಯಾರಿಗೂ, ಬಟ್ ನಾನು ಅಲ್ಲೇ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ವಿಡಿಯೋದಲ್ಲಿ ಕಾಣಿಸ್ತೀನಿ. 3 ಸರಿ ಜೀರಿಗೆ ಬೆಲ್ಲನ ಹಾಕಿಸ್ತಾರೆ. ಆನಂತರ ಪುಷ್ಪಾರ್ಪಣೆ ಮಾಡ್ತಾರೆ, ಅಂದರೆ ಹೂನಾರ ಬದಲಾಯಿಸುವಂಥದ್ದು. ಒಬ್ರಿಗೊಬ್ರು ಹೂನಾರ ಹಾಕ್ಕೊತಾ ಇದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಕಣ್ಣು ಕೂಡ ತುಂಬ್ಕೊಂಬರುತ್ತೆ. ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಕಣ್ಣಲ್ಲಿ ನೀರು ಹಾಕಿಬಿಟ್ರು. ಅಂದರೆ ಹೆತ್ತ ಮಕ್ಕಳನ್ನ ಸಾಕಿ ಸಲ್ವಿ ಮದುವೆ ಮಾಡಿ ಕಳಿಸೋವಾಗ ಎಂಥ ತಂದೆ ತಾಯಿಗೆ ಆಗಲಿ ಕಣ್ಣಲ್ಲಿ ನೀರು ಬರುವಂಥದ್ದು ಸಹಜ ಅಲ್ವಾ. ಸೊ ಅದೇ ರೀತಿ ನಮಗೂ ಕೂಡ ದುಃಖ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಗು ಅಂತ ಹುಟ್ಟಿದ ಮೇಲೆ ಮದುವೆ ಮಾಡಿ ಕಳಿಸ್ಲೇಬೇಕಾಗುತ್ತೆ. ಈಗ ಹೊರಗಡೆ ಗಂಡಿಗೆ ಆಗಿ ತಂದಿರೋಂಥ ಎಲ್ಲ ವರಮಾನ ಕೊಟ್ಟಿದ್ದಾಯಿತು. ಈಗ ಹೆಣ್ಣಿಗೆ ತಂದಿರೋಂಥ ಉಡುಗೊರೆನೂ ಕೂಡ ಕೊಡ್ತಾಯಿದ್ದಾರೆ. ಅಂದರೆ ನಮ್ಮಮ್ಮ ಅವಳಿಗೊಂದು ನಕ್ಲೀಸ್ ಮಾಡಿಸ್ಕೊಟ್ಟಿದ್ರು, ಅದನ್ನು ಈ ಟೈಮಲ್ಲಿ ಹಾಕಿದ್ದಾರೆ. ಹಾಗೆ ಗಂಡಿನ ಕಡೆಯವರು ಕೂಡ ಅವಳಿಗೆ ಮಾಂಗಲ್ಯ ಚೈನ್ ತಂದಿದ್ರು, ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕ್ತಾಯಿದ್ದಾರೆ. ಈಗ ಮಾಂಗಲ್ಯ ಪೂಜೆನ ಮಾಡಿಸ್ತಾ ಇದ್ದಾರೆ. ಗಂಡು ಹೆಣ್ಣಿನ ಕೈಯಲ್ಲಿ ಇಬ್ಬರ ಕೈಯಲ್ಲೂ ಕೂಡ ಮಾಂಗಲ್ಯಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿಸಿ ನಮಸ್ಕಾರ ಮಾಡ್ಕೊಳೋ ಅಂಥದ್ದು ಅವರು ಪೂಜಾರಿಯವರು ನಿಲ್ಲಿಸ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ತುಂಬ ತಮಾಷೆಯಿಂದ ಮಾಡಿಸಿದ್ರು ಅಂಕಲ್ಲು. ಅವರು ನಮಗೆ ತುಂಬ ಪರಿಚಯ, ತುಂಬ ವರ್ಷಗಳಿಂದ ನಮ್ಮ ಮದುವೆನೂ ಕೂಡ ಇವರೇ ಮಾಡಿಸಿದ್ದು. ಇದೇ ಮಂಟಪದಲ್ಲಿ ಕೂಡ ನಮ್ಮ ಮದುವೆನೂ ಕೂಡ ಆಗಿದ್ದು, ಕಲ್ಯಾಣ ಮಂಟಪದಲ್ಲಿ. ಮಾಂಗಲ್ಯ ಪೂಜೆ ನಡೆದಿದೆ. ಈಗ ಮಾಂಗಲ್ಯ ಧಾರಣೆ ಮಾಡುವಂಥ ಸಮಯ. ಮದುವೆ ಗಂಡು ಮಾಂಗಲ್ಯ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಈಗ ನಾನು ಮದುವೆ ಆಗ್ತಾಯಿದ್ದೀನಿ, ಎಲ್ಲರೂ ನೋಡಿ ಅಂತ ಹೇಳಿಬಿಟ್ಟು. ನಮಗೆಲ್ಲರಿಗೂ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದೆ. ನನ್ನ ತಂಗಿ ನೋಡಿ ಎಷ್ಟು ಖುಷಿಯಾಗಿದೆ. ಮಾಂಗಲ್ಯ ಧಾರಣೆಯೂ ಅಷ್ಟೇ ಸ್ವತಂತ್ರವಾಗಿ ಸಂಪ್ರದಾಯವಾಗಿ ಆಗಿದೆ. ಎಲ್ಲರಿಗೂ ಖುಷಿ ಆಯಿತು. ನಮಗೆಲ್ಲರಿಗೂ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಸ್ವಲ್ಪ ಎಮೋಷ್ನಲ್ ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ಮದುವೆ ಗಂಡಿನ ಕೈಯಲ್ಲಿ ಹಾಗೆ ಮಾಂಗಲ್ಯಗೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಿಸ್ತಾರೆ. ಈ ಚಿಕ್ಕ ಮಾಂಗಲ್ಯ ಅರಿಶಿನದ ದಾರ ಕುತ್ತಿಗೆಗೆ ಬೀಳೋದಕ್ಕೆ ಎಷ್ಟೆಲ್ಲ ಖರ್ಚು, ಎಷ್ಟೆಲ್ಲ ಟೆನ್ಷನ್ನು, ಎಷ್ಟೆಲ್ಲ ಕೆಲಸ ಇರುತ್ತಲ್ಲ. ಅದು ಎಲ್ಲ ಕೆಲಸ ಇಷ್ಟೆಲ್ಲ ಟೆನ್ಷನ್ ಇರಬೇಕಾದ್ರೆ ಮಾಂಗಲ್ಯ ಧಾರಣೆ ಆಗೋ ಖುಷಿ ಇನ್ನೊಂದು ಟೈಮಲ್ಲಿ ಆಗೋಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ದುಃಖ ಕೂಡ ಆಗುತ್ತೆ. ಆ ದುಃಖ ಸಂತೋಷಕ್ಕೆ ಆಗುವಂಥದ್ದು ಅಂತ ಹೇಳ್ತಾರಲ್ಲ, ಆನಂದ ಬಾಷ್ಪ ಅಂತಲೇ ಹೇಳ್ತಾರಲ್ಲ, ಅದೇ ರೀತಿ ಮಾಂಗಲ್ಯ ಧಾರಣ ಆಗಬೇಕಾದ್ರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪವಾಗಿ ಕಣ್ಣೀರು ಹೊರಗಡೆ ಬರುತ್ತೆ. ಮೊದಲನೇದಾಗಿ ಹೆಣ್ಣಿನ ತಂದೆ ತಾಯಿ ಆದಂಥವ್ರು, ಅಂದರೆ ನಮ್ಮ ಅಪ್ಪ ಅಮ್ಮ ಮೊದಲನೇದಾಗಿ ಹಾಲು ಹಾಕ್ತಾ ಇರ್ತಾರೆ.
ಈ ಟೈಮಲ್ಲಿ ಪೂಜಾರಿಯವರು ಸ್ವಲ್ಪ ಮಂತ್ರಗಳನ್ನ ಹೇಳಿಕೊಡ್ತಾರೆ. ಅದೇ ರೀತಿ ಹೇಳಿ ಹಾಲಾಕ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ಆನಂತರ ಗಂಡಿನ ತಂದೆ ತಾಯಿನೂ ಕೂಡ ಹಾಲಾಕಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಕೆಲವೊಂದು ಮಂತ್ರಗಳನ್ನ ಹೇಳಿಸ್ಬಿಟ್ಟು ಆನಂತರ ಹಾಕ್ತಾರೆ. ಇವರು ಗಂಡಿಗೆ ದೊಡ್ಡಪ್ಪ ದೊಡ್ಡಮ್ಮ ಹಾಕ್ತಾರೆ. ಅವರು ಮೊದಲು ಮಾಡ್ತಾ ಇದ್ದಾರೆ. ಇವರು ಅವರ ಗಂಡಿನ ತಾಯಿ. ಇವರು ಕೂಡ ಹಾಕಿದ ನಂತರ ಹೆಣ್ಣಿನ ಸೋದರ ಮಾವ ಸೋದರತ್ತೆ ಹತ್ರ ಹಾಕಿಸ್ತಾರೆ. ಇವರು ನಮ್ಮ ಸೋದರ ಮಾವ ಹಾಗೂ ಅವರ ಮಿಸ್ಸಸ್ಸು. ಆನಂತರ ನಾನು ನಮ್ಮ ಯಜಮಾನ್ರು ಹಾಕಾದ್ಮೇಲೆ ಇನ್ನೂ ಕೆಲವೊಬ್ಬರು ಅಂದರೆ ನಮ್ಮ ಭಾವ ಅವರು ಒಡವೆ ಕೊಡಬೇಕಿತ್ತು. ಅದು ಈ ಟೈಮಲ್ಲಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಶಾಸ್ತ್ರೋಕ್ತವಾಗಿ ಒಡವೆಗಳನ್ನ ಕೂಡ ಕೊಡಿಸಿದ್ದಾಯಿತು. ಆನಂತರ ನಾವು ಕೂಡ ಹಾಕಿದ್ದಾಯಿತು. ಎಲ್ಲ ನೆಂಟರು ಕೂಡ ಹಾಕಿ ಮುಗಿಸಿದ ನಂತರ ಇನ್ನೂ ಕೆಲವೊಂದು ಶಾಸ್ತ್ರಗಳು ಮಾಡಬೇಕಲ್ವ, ಅದನ್ನು ಮಾಡ್ತಾಯಿದ್ದಾರೆ. ಇದನ್ನು ಸಪ್ತಪದಿ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಸಪ್ತಪದಿ ಏನು ಅಂದರೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರುತ್ತೆ. ಅದು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲದಿದ್ದ ಮೇಲೆ ಹೇಳಿ ತಪ್ಪಾಗೋದು ಬೇಡ ಅಲ್ವಾ. ಸೊ ಅದಕ್ಕೆ ನನಗೆ ಹೆಜ್ಜೆಗಳ ಅರ್ಥ ಗೊತ್ತಿಲ್ಲ. 7 ಹೆಜ್ಜೆ ಇಡ್ತಾರೆ ಅಂತ ಮಾತ್ರ ಗೊತ್ತು. ಇದನ್ನು ಸಪ್ತಪದಿ ಆದ ನಂತರ ಅರುಂಧತಿ ನಕ್ಷತ್ರ ತೋರಿಸೋದು ಕೂಡ ಮುಗಿದಿದೆ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನಾನು ಆ ಟೈಮಲ್ಲಿ ವಿಡಿಯೋ ಮಾಡಲಿಲ್ಲ. ಆನಂತರ ಎಲ್ಲ ಮುಗ್ದಿದ್ದು ಲಾಸ್ಟಲ್ಲಿ ಕೊನೆಯಲ್ಲಿ ಎಲ್ಲ ನೆಂಟರನ್ನ ಕೂರಿಸ್ಬಿಟ್ಟು ದೊಡ್ಡವ್ರ ಕೈಯಲ್ಲಿ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ. ಸ್ವಾಮಿಯವರು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರ ಹತ್ರ ಆಶೀರ್ವಾದ ಮಾಡಿಸಿದ ನಂತರ ನನ್ನ ತಂಗಿಗೆ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತೇ ಗಂಡು ಮನೆಗೆ ಹೋಗ್ತಾ ಇದ್ದಾಳೆ. ಮನೆ ತುಂಬಿಸ್ಕೊಳೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ತಾಯಿ ಮನೆ ಕಡೆಯಿಂದ ಮಡ್ಲಕ್ಕಿ ಶಾಸ್ತ್ರ ಅಂತ ಮಾಡ್ತಾರಲ್ಲ, ಆ ಮಡ್ಲಕ್ಕಿನ ಕಟ್ತಾ ಇದ್ದೀವಿ ನಾವು. ನಾನೇ ನನ್ನ ತಂಗಿಗೆ ಮಡ್ಲಕ್ಕಿ ಶಾಸ್ತ್ರನ ಮಾಡ್ತಾಯಿದ್ದೀನಿ. ಚೌಟ್ರಿಯಲ್ಲೇ ಮಾಡಿ ನಾವು ಚೌಟ್ರಿಯಿಂದನೇ ಸೀದಾ ಗಂಡಿನ ಮನೆಗೆ ಕರ್ಕೊಂಡು ಹೋಗುವಂಥದ್ದು. ಬೇರೆ ಬೇರೆ ಮನೆಯವ್ರ ಕಡೆ ಬೇರೆ ಬೇರೆ ರೀತಿ ಸಂಪ್ರದಾಯ ಇರುತ್ತೆ. ನಮ್ಮ ಮದುವೆಯಲ್ಲಿ ಮದುವೆ ಆಗಿದ್ದ ದಿನವೇ ಮನೆ ತುಂಬಿಸ್ಕೊಳೋ ಶಾಸ್ತ್ರ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾಡಿದ್ದು. ನನ್ನ ತಂಗಿ ಮದುವೆಯಲ್ಲಿ ಮದುವೆ ಆಗಿದ್ದ ದಿನವೇ ಮದುವೆ ಹೆಣ್ಣನ್ನ ಮನೆ ತುಂಬಿಸ್ಕೊಳೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಇದು ಗಂಡಿನ ಮನೆ ಕಡೆ ರೀತಿಯ ಪದ್ಧತಿಯಂತೆ ಅದೇ ರೀತಿ ಮಾಡ್ತಾಯಿದ್ದೀವಿ. ತೊಂದರೆ ಇಲ್ಲ. ಇನ್ನು ಮದುವೆ ಮುಗಿದು ಟೈಮ್ ಬೇಜಾನಿರುತ್ತೆ ಅಲ್ವಾ. ಸೊ ಅದಕ್ಕೆ ಮನೆ ತುಂಬಿಸ್ಕೊಳೋ ಶಾಸ್ತ್ರ ಮಾಡಿಬಿಟ್ಟು ಅವತ್ತೇ ತಿರ್ಗಾ ರಿಟರ್ನು ನಾವು ನಮ್ಮ ಮನೆಗೆ ಕರ್ಕೊಂಬರ್ತೀವಿ. ಯಲಹಂಕ ಅವರ ಮನೆ ಇರೋವಂಥದ್ದು ಹತ್ರನೇ ಆಗಿರೋದ್ರಿಂದ ಹೋಗಿ ಬರೋದಕ್ಕೆ ಹತ್ರ ಆಗುತ್ತೆ. ಇಲ್ಲ ಹಳ್ಳಿಗಳ ಕಡೆ ಎಲ್ಲ ಆಗೋಗಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗಿರೋದು. ಇದೊಂದು ನಮಗೆ ಬೆನಿಫಿಟ್ ಅನ್ನಿಸ್ತು ಇವಾಗ ಕರ್ಕೊಂಡೋಗಿ ಕರ್ಕೊಂಬರುವಂಥದ್ದು. ಆನಂತರ ಎಲ್ಲ ಮುಗಿದ ನಂತರ ಎಲ್ಲ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ತುಂಬ ಖುಷಿಯಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ವೆಹಿಕಲ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಮನೆಗೆ ಹೋಗೋದಕ್ಕೆ ಚೌಟ್ರಿ ಎಲ್ಲ ಖಾಲಿ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ನಮ್ಮ ಚಿಕ್ಕ ತಂಗಿ ನಾವು ಗಂಡಿನ ಮನೆ ಕಡೆ ಹೋಗ್ತಾಯಿದ್ವಿ. ನನ್ನ ತಂಗಿನ ಕರ್ಕೊಂಡು ಹೆಣ್ಣಿನ ಕಡೆಯಿಂದ ಹೆಣ್ಣಿನ ಜೊತೆಗೆ ಇಬ್ಬರಾದರೂ ಹೋಗಬೇಕಲ್ವಾ. ಸೊ ಅದಕ್ಕೆ ನಾವು ಹೋಗಿದ್ವಿ. ಮೊದಲನೇದಾಗಿ ಫಸ್ಟ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಮನೆಗೆ ಬಂದಮೇಲೆ ಮದುವೆ ಹೆಣ್ಣಿನ ಕೈಯಲ್ಲಿ ಹೊಸ್ಲನ್ನ ತೊಳಸ್ತಾ ಇದ್ದಾರೆ. ಅಂದರೆ ಬಾಗಿಲನ್ನ ಕ್ಲೀನ್ ಮಾಡಿಸಿ ಬಾಗಿಲು ತೊಳೆಯೋ ಶಾಸ್ತ್ರ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ರಂಗೋಲಿ ಹೂವು ಎಲ್ಲ ಹಾಕಿ ಹೆಣ್ಣಿನ ಕೈಯಲ್ಲಿ ಪೂಜೆ ಮಾಡಿಸೋವಂಥದ್ದು. ಇದು ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥದ್ದೇ, ಸರ್ವೇ ಸಾಮಾನ್ಯ. ಅದನ್ನೇನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಅದೇ ರೀತಿಯಾಗಿ ನನ್ನ ತಂಗಿ ಕೂಡ ದೊಡ್ಡವರು ಹೇಗೆ ಹೇಳ್ತಾರಲ್ಲ ಅದೇ ರೀತಿ ಮಾಡ್ತಾ ಇದ್ದಾಳೆ. ಮೊದಲನೇದಾಗಿ ಒರೆಸಿ ರಂಗೋಲಿ ಹಾಕಿ ಈಗ ಅರಿಶಿಣ ಕುಂಕುಮನ ಇಟ್ಟು ಬಾಗಿಲಿಗೆ ಪೂಜೆ ಮಾಡಿ. ಯಾವುದೇ ಒಂದು ಹೆಣ್ಮಗು ಹುಟ್ಟಿದ ಮನೆಗೆ ಮಹಾಲಕ್ಷ್ಮಿ ಆದರೆ ಮೆಟ್ಟಿದ ಮನೆಗೆ ವರಲಕ್ಷ್ಮಿ ಆಗಲಿ ಅನ್ನೋದು ಒಂದು ಗಾದೆ ಮಾತು, ಹಾಗೆ ಸಾಂಪ್ರದಾಯಿಕವಾದ ಒಂದು ಮಾತು ಕೂಡ. ಅದೇ ರೀತಿಯಾಗಿ ವರಲಕ್ಷ್ಮಿಯಾಗಿ ಮನೆ ತುಂಬಲಿ ಅಂತ ಹೇಳಿ ಈ ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾರೆ. ಅದಾಗಿ ನೆಕ್ಸ್ಟ್ ಶಾಸ್ತ್ರ ಏನು ಅಂತ ಹೇಳಿದ್ರೆ, ಗಂಡಿಗೆ ಅಕ್ಕ ಆಗಲಿ ತಂಗಿ ಆಗಲಿ ಇದ್ದರೆ ಅಂತ ಅಲ್ಲ, ಬೇರೆ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳಾಗಿದ್ದರೂ ಸಹ ಪರವಾಗಿಲ್ಲ ಅಂಥೇಳಿ ಅವ್ರ ಕೈಯಲ್ಲಿ ಗಂಡು ಹೆಣ್ಣು ಮನೆ ತುಂಬುವಾಗ ಕಾಲು ತೊಳ್ದು ಅವರು ಮನೆ ತುಂಬಿಸ್ಕೊಳೋದು ಒಂದು ಶಾಸ್ತ್ರನೇ. ಗಂಡಿನ ಅಕ್ಕ ಕೂಡ
ಗಂಡು ಹೆಣ್ಣಿಗೆ ಇಬ್ರಿಗೂ ಕಾಲು ಹಿಡಿದು ವರ ಕೇಳ್ತಾ ಇದ್ದಾರೆ. ಅಂದರೆ ನಮಗೆ ಕಾಲು ತೊಳೆದಿದ್ದಕ್ಕೆ ಏನಾದರೂ ಬಹುಮಾನ ಕೊಡಬೇಕು ಅಂತ ಕೇಳ್ಕೊತಾರೆ ಈ ಟೈಮಲ್ಲಿ. ಆಗ ಅವರು ಗಂಡು ಹೆಣ್ಣು ಇಬ್ಬರು ಡಿಸ್ಕಸ್ ಮಾಡಿ ಏನು ಕೊಡಬೇಕು ಅಂತ ಅಲ್ಲೇ ತೀರ್ಮಾನ ಮಾಡಿ ಹೇಳಬೇಕು. ಇದು ಒಂಥರ ತಮಾಷೆಯಾಗಿ ತುಂಬ ಚೆನ್ನಾಗಿರುತ್ತೆ. ಗಂಡು ಹೆಣ್ಣು ಇಬ್ರಿಗೂ ಆರತಿ ಮಾಡಿ ಮನೆ ತುಂಬಿಸ್ಕೊತಾರೆ. ಅಂದರೆ ಗಂಡು ಹೆಣ್ಣು ಅಂದರೆ ಈ ಟೈಮಲ್ಲಿ ಅವರು ಸಾಕ್ಷಾತ್ ದೇವರು ಥರನೇ ಫೀಲ್ ಮಾಡ್ಕೊತಾರೆ ಎಲ್ಲರೂ ಕೂಡ. ಇದಾಗಿತ್ತು ನನ್ನ ತಂಗಿ ಮದುವೆಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.